ಕೊನೆಗೂ ಕೆಎಸ್ಆರ್ಟಿಸಿ ಗಂಡು ಮಕ್ಕಳ ಕಷ್ಟವನ್ನು ಅರ್ಥ ಮಾಡ್ಕೊಂಡ ಕಾಣ್ತಾ ಇದೆ. ಹಣ ಕೊಟ್ಟರು ಕೂಡ ಸೀಟ್ ಸಿಗದೆ ಪರದಾಡ್ತಾ ಇದ್ದಂಥ ಗಂಡು ಮಕ್ಕಳು ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಕೆಎಸ್ಆರ್ಟಿಸಿ ದಿಟ್ಟ ನಿರ್ಧಾರವೊಂದನ್ನು ಕೈಗೊಳ್ತಾ ಇದೆ. ಇನ್ನು ಮುಂದೆ ಪುರುಷರು ಕೂರುವಂತಹ ಆಸನದಲ್ಲಿ ಅವರೇ ಕೂರಬೇಕು. ಈ ಕುರಿತು ಬಸ್ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದ ಸೂಚನೆ ರವಾನೆಯಾಗಿದೆ. ಈ ಬಗ್ಗೆ ಮೈಸೂರು ವಿಭಾಗದಿಂದ ಕೇಂದ್ರ ಕಚೇರಿಗೆ ಮಾಹಿತಿ ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇದು ಗಂಡಸರು ಸಾಮಾನ್ಯವಾಗಿ ವ್ಯಕ್ತಪಡಿಸ್ತಾ ಇದ್ದಂಥ ಒಂದು ಬೇಸರ. ನಾವು ಟಿಕೆಟ್ ತಗೊಳ್ತೀವಿ, ಕೂತ್ಕೊಳ್ಳೋದಕ್ಕೆ ಸೀಟ್ ಸಿಗಲ್ಲ, ಬಸ್ ಪೂರ್ತಿ ಮಹಿಳೆಯರು ಫ್ರೀ ಟಿಕೆಟಲ್ಲಿ ಹೋಗ್ತಾರಲ್ಲ ಅಂತ ಸರಿಪಡಿಸೋದಕ್ಕೆ ಮುಂದಾಗಿದೆಯಾ ಈಗ ಕೆಎಸ್ಆರ್ಟಿಸಿ? ವಿಜಯ್, ಖಂಡಿತವಾಗ್ಲೂ ಗಂಡಸರ ನೋವನ್ನ ಈಗ ಕೆಎಸ್ಆರ್ಟಿಸಿ ಅರ್ಥ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಂತಹ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರ ಪ್ರಯಾಣ ಅತಿ ಹೆಚ್ಚಾಗಿತ್ತು. ದೇವಸ್ಥಾನಗಳು, ಮಠಮಾನ್ಯಗಳು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ರು. ಈ ಸಂದರ್ಭದಲ್ಲಿ ಉಚಿತ ಪ್ರಯಾಣ ಇರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ಬಸ್ ತುಂಬ ಅವರೇ ತುಂಬಿಕೊಳ್ತಿದ್ರು. ಪುರುಷರು ದುಡ್ಡು ಕೊಟ್ಟರೂ ಕೂಡ ಸೀಟು ಸಿಗ್ತಿರಲಿಲ್ಲ, ಕೂತ್ಕೊಳ್ಳಿಕ್ಕೆ ಅವರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಿತ್ತು. ಈ ಸಂದರ್ಭದಲ್ಲಿ ಚಾಲಕರು ಹಾಗೂ ನಿರ್ವಾಹಕರ ಬಳಿ ಗಂಡಸರು ಅವಲತ್ತನ್ನ ಮಾಡಿಕೊಂಡ್ರು ಕೂಡ ಪುರುಷರ ಮನವಿಗೆ ಯಾರು ಕೂಡ ಸ್ಪಂದಿಸ್ತಿರ್ಲಿಲ್ಲ. ಒಂದ್ ವೇಳೆ ಮಹಿಳೆಯರನ್ನ ಕೇಳಿದ್ರೆ ಅವರು ಕೂಡ ಜಗಳಕ್ಕೆ ಬೀಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಸಾಕಷ್ಟು ಪ್ರಕರಣಗಳಲ್ಲಿ ಅಂತಹ ಘಟನೆಗಳು ನಡೆದಿದ್ವು. ಇದನ್ನ ನಿಮ್ಗೆ ಗಂಡಸರಿಗೆ ರಿಸರ್ವ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಬಂದಿತ್ತು. ರಾಜ್ಯ ಸರ್ಕಾರವೇ ನಮಗೆ ಅನುಮತಿಯನ್ನು ನೀಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವ್ಯಕ್ತಿ ವಿಷ್ಣುವರ್ಧನ್ ಎಂಬುವರು ಮೈಸೂರಿನ ಕೆಎಸ್ಆರ್ಟಿಸಿಗೆ ಒಂದು ಪತ್ರವನ್ನ ಬರೆದಿದ್ರು. ಸುದೀರ್ಘವಾಗಿ 2-3 ಪತ್ರ ಬರೆದ್ರು ಕೂಡ ಅವ್ರಿಗೆ ಉತ್ತರ ಸಿಕ್ಕಿರಲಿಲ್ಲ. ಕೊನೆಯಾಗಿ 4ನೇ ಪತ್ರಕ್ಕೆ ಅವ್ರಿಗೆ ಉತ್ತರ ಸಿಕ್ಕಿದೆ. ದಯಮಾಡಿ ಪುರುಷರು ದುಡ್ಡನ್ನು ಕೊಟ್ಟು ಪ್ರಯಾಣಿಸ್ತಾರೆ, ಅವರಿಗೆ ಪುರುಷರಿಗೆ ನಿಗದಿಯಾಗಿರುವಂತಹ ಸ್ಥಳಗಳನ್ನ ನಿಗದಿಪಡಿಸಿ ಅಂತ ಹೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೈಸೂರಿನ ಕೆಎಸ್ಆರ್ಟಿಸಿ ನಗರ ವಿಭಾಗ ಇಡೀ ರಾಜ್ಯಕ್ಕೆ ಅಪ್ಲೈ ಆಗುವಂತೆ ಎಲ್ಲ ಕೆಎಸ್ಆರ್ಟಿಸಿ ಬಸ್ನಲ್ಲೂ ಕೂಡ ಪುರುಷರಿಗೆ ಮೀಸಲಿರುವಂತಹ ಸ್ಥಳದಲ್ಲಿ ಪುರುಷರೇ ಕೂರಬೇಕು ಅಂತೇಳಿ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೆ ಇದರ ಜೊತೆಗೆ ಅದನ್ನ ಅನುಸರಿಸಬೇಕು, ಪಾಲಿಸಬೇಕು. ಪಾಲಿಸಿದ ಬಳಿಕ ಅದರ ವರದಿಯನ್ನು ಕೂಡ ಕೆಎಸ್ಆರ್ಟಿಸಿ ನಿಗಮಗಳಿಗೆ ನೀವು ಸಲ್ಲಿಸಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಬಸ್ಸಿನಲ್ಲಿರುವಂತಹ ಲಿಮಿಟೆಡ್ ಸೀಟ್ನಲ್ಲಿ ಪುರುಷರಿಗೆ ಮೀಸಲಿರುವಂತಹ ಸ್ಥಳದಲ್ಲಿ ಪುರುಷರು ಕೂರಲೇಬೇಕು. ಆ ನಿಟ್ಟಿನಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿ ಅನ್ನೋ ಸೂಚನೆಯನ್ನು ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಪುರುಷರ ಕಷ್ಟವನ್ನ ಕೆಎಸ್ಆರ್ಟಿಸಿ ಅರ್ಥ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೆ ಪುರುಷರ ಮನವಿಗೂ ಕೂಡ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಟ್ ಇದು ಇಂಪ್ಲಿಮೆಂಟೇಷನ್ ಆಗುತ್ತಾ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗತ್ತೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.